ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ.ಸಿ. ಚೆನ್ನಪ್ಪ ಅಂತೇಳಿ. ನಾನು ಒಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ. ನನ್ನ ವಾಸ ಈಗಾಗಲೇ 2023ರಲ್ಲಿ ನಾನು ನಿವೃತ್ತಿ ಹೊಂದಿದ್ದೀನಿ. ಸೊ ಈಗ ನಾನು ನಿಂತಿರುವ ಸ್ಥಳ ಮಾನ್ಯ ದಿವಂಗತ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣಾಜಿಯವರ ಸ್ವಂತ ಊರಾದ ಸೋಮನಹಳ್ಳಿ ಅಂತೇಳಿ. ಸೋಮನಹಳ್ಳಿಯ ಸರ್ಕಾರಿ ಕೃಷಿ ಪಾಠಶಾಲೆ ಸೋಮನಹಳ್ಳಿ ನೋಡಿ ಸ್ನೇಹಿತರೆ. ಇದು ಕೃಷಿ ಪಾಠಶಾಲೆ. ಒಂದು ಕಾಲದಲ್ಲಿ ಇದು ಇಲ್ಲಿ ಸರ್ಕಾರದ ವತಿಯಿಂದ ರೈತರ ಒಂದು ತರಬೇತಿ ಶಾಲೆ, ಕೃಷಿ ಪಾಠಶಾಲೆ ಇತ್ತು ಸ್ನೇಹಿತರೆ. ನೋಡಿ, ಇವತ್ತಿನ ಈ ಸ್ಥಿತಿಯನ್ನು ನಿಮಗೆ ತೋರಿಸ್ಬೇಕು ಅಂತ ನಾನಿಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದು ಇಲ್ಲೇ ಪಕ್ಕದಲ್ಲಿ ಏನೋ ಒಂದು GTTC ಅಂತೇಳಿ ಒಂದು ಪಾಠಶಾಲೆ, ಇನ್ನು ಏನೇನೋ ಬಿಲ್ಡಿಂಗ್ಗಳು ಇದು ಆಗೋಗಿದ್ದಾವೆ. ಸರ್ಕಾರಿ ಒಂದು ಜಾಗ ಇದು, ಕೃಷಿ ಪಾಠಶಾಲೆ ಇದ್ದಂತಹ ಜಾಗ ಇದು. ಸೊ ಹಾಗಾಗಿ ಇದನ್ನು ಸರ್ಕಾರದ ಒಂದು ಇದಕ್ಕೆ ಬಳಸ್ಕೊಳ್ಳೋಕ್ಕೆ ಬಹುಶಃ ಕೊಟ್ಟಿರಬೇಕು ಅಂತ ಕಾಣಿಸುತ್ತೆ. ನೋಡಿದು ವಾಸ್ತವ. ಈ ಬಿಲ್ಡಿಂಗ್ಗಳು ನೋಡಿ ಸ್ನೇಹಿತರೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕೃಷಿ ಪಾಠಶಾಲೆ, ನಮ್ಮ ಸೋಮನಹಳ್ಳಿಯಲ್ಲಿರುವ ಕೃಷಿ ಪಾಠಶಾಲೆಯ ಸ್ಥಿತಿಗತಿಯನ್ನು ತಮಗೆ ತೋರಿಸೋದಕ್ಕೋಸ್ಕರ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಏನು ನಮ್ಮ ಸರ್ಕಾರ, ಘನ ಸರ್ಕಾರ ಏನಿದೆ, ಅದು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾಯಿದೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಸರ್ಕಾರದ ಒಂದು ಧೋರಣೆ ಹೇಗಿದೆ ಅಂತಕ್ಕಂಥದ್ದು ನಿಮ್ಮ ಕಣ್ಣಾರೆ ನೋಡಬೇಕು. ಇದು ವಾಸ್ತವ ಸ್ಥಿತಿ, ಸರ್ಕಾರದ ವಾಸ್ತವ ಸ್ಥಿತಿಗತಿ. ನೋಡಿ, ಎಲ್ಲ ಬಿಲ್ಡಿಂಗ್ಗಳೆಲ್ಲ ಹಾಳಾಗಿ ಹೋಗಿದೆ. ಬಹುಶಃ ಇಲ್ಲಿ ಯಾರೂ ಇಲ್ಲ ಅನಿಸುತ್ತೆ. ಕಾರ್ಯಚಟುವಟಿಕೆಗಳು ಏನೂ ನಡೆದಿಲ್ಲ ಅನಿಸುತ್ತೆ. ಹಾಗಾಗಿ ಯಾವ ಅಧಿಕಾರಿನೂ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹುಶಃ ಅಥವಾ ಏನಾದರೂ ಬಂದು ಹೋಗೋಂಗೆ ಯಾವನಾರು ಇಲ್ಲಿ ಇರಬಹುದೇನೋ, ಅದು ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಏನೋ ಒಂದು ಬೋರ್ಡ್ ಹಾಕಿದ್ದಾರೆ, ಅದೇನು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಏನೋ ಒಂದು ಮಾಹಿತಿ ಇದೆ. ಇದು ಆ ಒಂದು ಕೃಷಿ ಪಾಠಶಾಲೆಗೆ ಸಂಬಂಧಿಸಿದ್ದಲ್ಲ ಅಂತ ಕಾಣಿಸುತ್ತೆ ಸ್ನೇಹಿತರೆ. ನೋಡಿದು ವಾಸ್ತವ. ಏನೊಬ್ಬ ರೈತ ಇಲ್ಲಿ ತರಬೇತಿಯನ್ನು ಹೊಂದಿ ಎಷ್ಟೋ ಉದ್ಯೋಗಗಳನ್ನು ಪಡೆದಿರುವ ಸಾಧ್ಯತೆಗಳು ಭಾಳಷ್ಟು ಇದ್ದಾವೆ ಸ್ನೇಹಿತರೆ. ನಮ್ಮ ಸ್ನೇಹಿತರೆ ಇಲ್ಲಿ ಬಂದು ಕೃಷಿ ಪಾಠಶಾಲೆಯಲ್ಲಿ ಕಲಿತದ್ದನ್ನು ನಾನು ನೋಡಿದ್ದೀನಿ. ಆದರೆ ಇವತ್ತಿನ ಸ್ಥಿತಿಯನ್ನು ನೋಡಿ ಸ್ನೇಹಿತರೆ, ನೀವೆಲ್ಲ ನೋಡಬೇಕು. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಒಂದು ಏನು ಸರ್ಕಾರದ ಒಂದು ನಿರ್ಲಕ್ಷ್ಯ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳಿ ಜಲಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ, ಜಲ ಹವಾಮಾಪನ ಕೇಂದ್ರ, ಏನೋ ಬೇರೆ ಯಾವುದೋ ಒಂದು ಇಲಾಖೆ ಇಲ್ಲಿ
ಕಾರ್ಯನಿರ್ವಹಿಸ್ತಾ ಇದೆ. ಸೊ ಹೀಗಾಗಿ ನೋಡಿ, ಇದು ಕೃಷಿ ಪಾಠಶಾಲೆಯ ಒಂದು ಸ್ಥಿತಿಗತಿ. ಅಂದರೆ ಇವತ್ತು ಈ ಶಾಲೆ ಮುಚ್ಚೋಗಿದೆ. ಏನು ಕೃಷಿ ಚಟುವಟಿಕೆಗಳು, ಕೃಷಿ ಪಾಠಶಾಲೆ ಇದು ಅಲ್ಲ. ಅಂದರೆ ಪಾಳು ಬಿದ್ದಿರೋದು ನೋಡಿದ್ರೆ ಗೊತ್ತಾಗುತ್ತಲ್ಲ ನಿಮಗೆ. ಸೊ ಹಾಗಾಗಿ ಇದನ್ನು ಏನು ಹಿಂದೆ ನಡೆದಿದ್ದಂತಹ ಕೃಷಿ ಪಾಠಶಾಲೆ ಏನು ರೈತರಿಗೆ ತರಬೇತಿಯನ್ನು ನೀಡಿ ಆ ರೈತರ ಸ್ಥಿತಿಗತಿಗಳನ್ನು ಬದಲಾವಣೆ ಮಾಡಲು ಇದನ್ನು ಬಳಸೋದಕ್ಕಾಗೋದಿಲ್ವೇ? ನಮ್ಮ ಸರ್ಕಾರ ಏನು ಮಾಡ್ತಾಯಿದೆ? ನಮ್ಮ ಸರ್ಕಾರ ಸ್ನೇಹಿತರೆ ಇದೆಲ್ಲನೂ ಮಾಡಬೇಕು ಅನ್ನೋದು ಅವರ ಒಂದು ಕರ್ತವ್ಯ ಅಲ್ಲವೇ? ಜನನಾಯಕರು ಏನು ಮಾಡ್ತಾ ಇದ್ದಾರೆ? ಇದನ್ನೆಲ್ಲ ಜನನಾಯಕರು ಇದನ್ನು ಗಮನಿಸಿ ಏನು ರೈತರ ಸ್ಥಿತಿಗತಿಯನ್ನು ಅಭಿವೃದ್ಧಿಪಡಿಸ್ಬೇಕು, ರೈತರನ್ನು ಕಾಪಾಡಬೇಕು. ಏನು ನಮ್ಮ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಉಸ್ತುವಾರಿ ಸಚಿವರುಗಳು, ಕೃಷಿ ಸಚಿವರೇ ನೋಡಿ ಸ್ಥಿತಿಗತಿಯನ್ನು. ಸೋಮನಹಳ್ಳಿಯ ಕೃಷಿ ಪಾಠಶಾಲೆ ಮುಚ್ಚೋಗಿ ಪಾಳು ಬಿದ್ದಿದೆ. ಇದನ್ನು ಏನು ನೀವು ಅಭಿವೃದ್ಧಿಪಡಿಸಿ ರೈತರಿಗೆ ಸಹಾಯ ಮಾಡೋಕ್ಕಾಗೋದಿಲ್ವೇ? ಒಬ್ಬ ಶಿಕ್ಷಕನಾಗಿ ನಾನು ಇದನ್ನು ತಮ್ಮ ಅವಗಾಹನಕ್ಕೆ ತರಲು ಇಚ್ಛಿಸುತ್ತೇನೆ. ಸ್ನೇಹಿತರೆ ನೋಡಿ, ಇದನ್ನು ಪ್ರತಿಯೊಬ್ಬರೂ ಎಲ್ಲರಿಗೂ ತಿಳಿಸೋ ಹಾಗೆ ಮಾಡಿ. ಚನ್ನಪ್ಪ AC ಅಂತ ನಾನು ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಅಪ್ಲೋಡ್ ಮಾಡ್ತೀನಿ. ಸ್ನೇಹಿತರೆ ನೋಡಿ ಇದರ ಸ್ಥಿತಿಯನ್ನು. ಇದು ಕೃಷಿ ಪಾಠಶಾಲೆ ಸೋಮನಹಳ್ಳಿ. ದಯಮಾಡಿ ನಾನು ಫೇಸ್ಬುಕ್ಕಲ್ಲೂ ಕೂಡ ಇದನ್ನು ಹಾಕ್ತೀನಿ. ದಯಮಾಡಿ ಇದನ್ನು ಹೆಚ್ಚು ಪ್ರಚಾರ ಕೊಟ್ಟು ಇದು ಕಾರ್ಯರೂಪಕ್ಕೆ ಬರಲಿ ಅಂತ ಅನ್ನೋದು ನನ್ನ ಒಂದು ಕೋರಿಕೆ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್.